ಮಾಡಿದ್ದಾರೆ. ಆದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದ್ರು, ರೈತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಅಲ್ಲ, ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರೆ ಅಷ್ಟೇ. ರೈತರು ಯಾರು ಪೊರಕೆ ತಗೊಂಡು, ರೈತರುಗಳು ಯಾರು ಪೊರಕೆ ತಗೊಂಡು, ದೊಣ್ಣೆ ತಗೊಂಡು, ಚಪ್ಪಲಿ ತಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರೆ ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ ಎಫ್ಐಆರ್ ಹಾಕೋಕ್ಕಾಗಲ್ಲ. ಹಾಕವ್ರೆ. ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ ಎಫ್ಐಆರ್ ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, ಎಫ್ಐಆರ್ ಹಾಕವ್ರೆ. ಸರ್ಕಾರದ ನಿರ್ದೇಶನ ಏನಿಲ್ಲ ಅದರಲ್ಲಿ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡೋದು ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲೆ ಅಲ್ಲ, ಅದು ಗಲಾಟೆ ಮಾಡಿರೋ ಅವ್ರ ಮೇಲೆ. ದೇವೇಗೌಡರು ಲೆಟರ್ ಬರೆದಿದ್ದಾರೆ ಸರ್, ಚೀಫ್ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದಾರೆ, ಇದನ್ನ ಕೈ ಬಿಡದೆ ಹೋದ್ರೆ ನಾನು ಹೋರಾಟ ಕೊಡ್ತೀನಿ. ಇರ್ಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನ ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಬಹಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಈಗ ದೇವೇಗೌಡರೇ IIT ಆಗಬೇಕು ಅಂತೇಳಿ, IIT ಆಗಬೇಕು ಅಂತೇಳಿ ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದ್ರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರ್ಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನ ಕೇಂದ್ರದಿಂದ. ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು 2000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದ್ರು, ಅವ್ರಿಗೇನು ಕೇಳಲಿಲ್ಲ ರೇವಣ್ಣ ಅವರು. ಅಲ್ಲೊಂದು ನ್ಯಾಯ ಹಾಸನದಲ್ಲಿ, ಇಲ್ಲೊಂದು ನ್ಯಾಯ ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನ್ ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂತದೆ ಅದ್ರ ಬಗ್ಗೆ. ರೈತರ ಹಿತಾಸಕ್ತಿನೂ ಐತೆ ನಮ್ಗೆ. ಅದ್ರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಶನ್ ಆಗಿರುವಂತ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತಗೊಂಡಿದ್ದಾರೆ. ಈಗ 3 ಹಳ್ಳಿ ಫೈನಲ್ ಆಗಿದ್ದಾರೆ, ಈಗ ಮತ್ತೆ 4 ಹಳ್ಳಿ ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀರಾ? ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಏನೋ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತ. ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಿ ನಮ್ ನೋಟಿಫಿಕೇಶನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನ ನೋಡಿದಿರ ಅಲ್ವಾ? ಅಲ್ಲಿ ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ? ದೇವೇಗೌಡರು ಹೇಳ್ತಾ ಇರೋದು, ನಾನ್ ನೇರವಾಗಿ ಹೋದ್ರೆ ನನ್ ಮೇಲೆ ಷಡ್ಯಂತ್ರ ಮಾಡಿದ್ರು, ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೂತ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬಾ ಜ್ವಲಂತ ಸಮಸ್ಯೆಗಳು. ಈ ರಾಜ್ಯಕ್ಕೆ ಬಹಳಷ್ಟು ಅನುಕೂಲ ಆಗ್ಬೇಕಾದಂತ ಇಶ್ಯೂ ಇದೆ. ಅದ್ರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನೋ ಅದು ಉತ್ತರ ಕೊಡಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರ್ಲಿಲ್ಲ? ಅಲ್ವಾಗ ಯಾಕೆ ಬಿಡ್ಲಿಲ್ಲ ರೈತರದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದ್ರೆ ಅಂದ್ರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ DK ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ. ಜನರು ತೀರ್ಮಾನ ಮಾಡ್ತಾರೆ. ಷಡ್ಯಂತ್ರಕ್ಕೆ ನೀವು ಕೂಡ ಈ ಬಿಡದಿಯಲ್ಲಿ ಬಹಳ ಅಗ್ರೆಸಿವ್ ಆಗಿ ಮೂವ್ ಆಗಿ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ? ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತ ಹೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಬಿಡಿ, ಈ ತರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. SM ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳಕ್ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೊಡ್ತೀವಿ ಅಂದ್ರೆ ನಾವೇನ್ ಮಾಡ್ಲಿಕ್ಕಾಗ್ತದೆ?
ಕುಮಾರಸ್ವಾಮಿ ಉಪಪೋಷಿತ ಮಂಡಳಿ ಇದಕ್ಕೆ ಗಲಾಟೆ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಅವ್ರು ನನ್ನ ಮೇಲೂ ಹಾಕಿ ಆಗಿದ್ದಾರೆ ಕೇಸು. ನನ್ನನ್ನ ಯಾಕೆ ಬಿಟ್ಟಿದ್ದಾರೆ, ನನ್ನೇ ಏವನ್ ಮಾಡಿ ಅಂತ ಹೇಳಿದ್ರು ಕುಮಾರಸ್ವಾಮಿ. ಇಲ್ಲ, ಅಲ್ಲಿ ಬಂದಿದ್ರೆ ಅವ್ರನ್ನು ಮಾಡ್ತಿದ್ರೇನೋ, ಗಲಾಟೆಲಿ ಬಂದು ಅವರು ಪರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರೆ ಅವ್ರನ್ನು ಮಾಡ್ತಿದ್ರು, ಅವ್ರೇನು ಹಿಡ್ಕೊಂಡ್ ಬಂದಿಲ್ವಲ್ಲ. ಸರ್ಕಾರ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದೆ ಕೇಸ್ ಅನಿಸ್ತಾ ಇದೆ. ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ, ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ, ಸರ್ಕಾರ ಏನ್ ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ನೋಟಿಫಿಕೇಶನ್ ಆಗಿದೆ, ದುಡ್ಡು ತಗೊಂತಾರೆ, ಜನ ತಗೊಂತಾರೆ, ಆಗೋರು ಮಾಡೋರು ಮಾಡ್ತಾ ಇರ್ತಾರೆ, ಆಗೋದು ಆಗ್ತಾ ಇರ್ತದೆ. ಈಗ JMC ನ ಸ್ಥಳಕ್ಕೆ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅಲ್ಲೇ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ. JMC ನ ಈಗೆಲ್ಲ ಸ್ಯಾಟಲೈಟ್ ಸರ್ವೆ ಎಲ್ಲ ಇದೆ, ಸ್ಯಾಟಲೈಟ್ ಸರ್ವೆ ಮಾಡೋ ಕೂಡ JMC ಮಾಡ್ಬೋದು. ನಾವೇನಂದ್ರೆ ಸ್ಥಳೀಯವಾಗಿ ಹೋದ್ರೆ ಸಣ್ಣ ಪುಟ್ಟ ಗಿಡಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈಗ ರೈತರು ಕೇಳ್ಕೊಂಡ್ರೆ ಮೇಲ್ಗಡೆ ಸ್ಯಾಟಲೈಟ್ ಸರ್ವೆ ಮಾಡಿ ನಾವು JMC ಮಾಡ್ಬೋದು. ಇನ್ನು ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲ. ಇವಾಗ ಯಾರು ಕೇಳ್ತಾರೋ ಅವ್ರ ಹತ್ರ ಮಾಡ್ತಾ ಇದೀವಿ ನಾವು, ಯಾರು ಕೇಳಲ್ಲ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಯಾವ ರೈತರು ಬೇಡ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಈಗ ಗಲಾಟೆ ಆದ ಹಳ್ಳಿಗೆ ನಾಳೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ. ಹೋಗಿ ಬರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅವ್ರು ತರಲೆ ಮಾಡಕ್ಕೆ ಇರುತ್ತಾನೆ, DK ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡಕ್ಕೆ ಇರೋದು, ಅವ್ರು ಮಾಡ್ಲಿ, ಏನ್ ತೊಂದ್ರೆ ಇಲ್ಲ, ಹೋಗಿ ಬರ್ಲಿ. ಅಪ್ಲಿಕೇಶನ್ ಆಗಲ್ವಾ ನಾಳೆ ನೀವು ಫೈನಲ್ ನೋಟಿಫಿಕೇಶನ್ ಇನ್ನೊಂದು ಹಳ್ಳಿ ಮಾಡಿದ್ದೀರಿ, ಅಲ್ಲಿ ಸರ್ವೆ ಹೋದಾಗೆ ಮತ್ತೆ ಇದು ಗಲಾಟೆ ಗಿಲಾಟೆ ಆಗಲ್ವಾ? ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಗಲಾಟೆ ನಾವ್ ಆಗ್ಲೇ ಹೇಳಿಲ್ವಾ, ಇದು ಯಾವ್ದೋ ಕುಪ್ಪ ಪೋಷಿತ ನಾಟಕ ಮಾಡಲಿಲ್ಲ, ಆಗ್ಲೇ ಹೇಳಿದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ. ಮಧ್ಯಾಹ್ನ 1:30ಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್ ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನ ಕೇಳೋಣ. ಅದು ನನ್ನ ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್. ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡ್ಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬಂದೇ ಇರ್ತೀವಿ. ಅಲ್ಲ ಸರ್, ಇಲ್ಲಿ ತೊಂದರೆ ಇರ್ತಕ್ಕಂಥದ್ದು ರೈತರು ಕೊಟ್ಟಂತ ಭೂಮಿ ಮಾತ್ರ ಕೌನ್ಸಿಲ್ ಮಾಡ್ತೀವಿ ಅಂತ, ಕೊಡದೇ ಇದ್ರೆ ಅದು 19 ಕೌನ್ಸಿಲ್ ಆಗುತ್ತಲ್ಲ ಅಂತ. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡ್ಬೇಕಾಗ್ತದೆ. ಯಾರೋ 100ಕ್ಕೆ 100 ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ ನ ನೀವು ತಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾರ ಒಂದು ಉದಾಹರಣೆ ತಾವು ಕೊಡ್ಬೇಕು, ನೋಡೋಣ, ಕೊಡಿ ನೋಡೋಣ. ಅಲ್ಲ ಲಭ್ಯತೆ ಬೇಕಾಗಿರ್ತಕ್ಕಂಥ ಭೂಮಿ ಸಿಗದೆ ಇದ್ರೆ ಅರ್ಧಂಬರ್ಧ ಆಗುತ್ತಲ್ಲ ಪ್ರಾಜೆಕ್ಟ್, ಅರ್ಧಂಬರ್ಧ ಆಗುತ್ತೆ. ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಂತ ಇಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂತ ದಾರಿಲಿ ನಡ್ಕೊಂಡು ಹೋಗ್ತಾ ಇದೀವಿ. ಭೂಸ್ವಾಧೀನ ಅಧಿಕಾರಿಗಳು ಸಹ CS ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಸರ್. ಸರ್ವೆ ಮುಂದುವರಿಯುತ್ತೆ. ಅದೇ ಈಗ ಕರೆದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂತಾರೋ, ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಬೆಲ್ಲ ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ ಸರ್ಕಾರದ ವೈಫಲ್ಯ ಯೂಟರ್ನ್ ಎಲ್ಲವಾಗ ಹೋಗುತ್ತೆ. ಇರ್ಲಿ, ನೀವೀಗ ಮುಂದೆ ಹೋದ್ರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದ್ರೆ ನೀವೇ ಹೇಳ್ತೀರಾ. ಇದೆಲ್ಲರೂ ಫೇಸ್ ಮಾಡ್ಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದ್ರೆ ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡೇ ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದ್ರೆ ನಿಮ್ಗೆ ಅವಮಾನ ಆಗ್ಲಿಲ್ವಾ ಅಂತೀರಾ. ನಾವು ನಿಮ್ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕ್ಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಅದಕ್ಕೆ ನಾವು ಒಪ್ಕೊಂಡಿದೀವಲ್ಲ, ನಿಮ್ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ನಾವು. ಇಲ್ಲ, ಇವತ್ತೇನಿಲ್ಲ ಅನ್ಸ್ತದೆ. 3 ಜನನು ಹೋಗ್ಬೇಕು. ಕ್ಯಾಬಿನೆಟ್ ಆಗ್ಬೇಕು ಅಂತಂದ್ರೆ ಖರ್ಗೆ ಸಾಹೇಬ್ರು, ಹರಿಪ್ರಸಾದ್ ಸಾಹೇಬ್ರು, ಸಿದ್ದರಾಮಣ್ಣ ಸಾಹೇಬ್ರು, DK ಸಾಹೇಬ್ರು 4 ಜನನು ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನ್ ಸುಸ್ತೆ ಯಾಕೆ, ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದೀವಿ ನಾವು. ನಾವು ರೆಡಿ ಆಗಿದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮ ಕಟ್ಬೇಕು. ಅದ್ ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಯಾವ್ದು ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದ್ ಬೇಡ, ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗ್ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ್ಮೇಲೆ ಅವ್ರ ಮೇಲೂ ಆರೋಪ ಇರ್ಬೇಕಲ್ಲ, ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲಾನು ಕೂಡ ಆರೋಪ ಬರ್ಬೇಕಲ್ಲ ಅದು. ಅದರಿಂದ ಪಾಪ ಅಶೋಕಣ್ಣ ಅವರು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ.
ಅಶೋಕ್ ಅವ್ರು ಏನಾರ ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡ್ಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಿ ಅಶೋಕ್. ಸರ್, ಈಗ ಸಿಎಂ ಹೊಸದಾಗಿ ಪ್ರಜಾಸೇವಾ ಇಲಾಖೆಯನ್ನ ಮಾಡ್ಕೊಂಡಿದ್ದಾರೆ. ಆ ಇಲಾಖೆನ ಅವರೇ ಇಟ್ಕೊಳ್ತಾರೆ. ಇನ್ನೊಂದ್ ಕಡೆ ಡಿ.ಸಿ. ಚಂದ್ರಶೇಖರ್ ಅವ್ರನ್ನ ಸಿಎಂ ಸಲಹೆಗಾರನೇ ಮಾಡ್ಕೊಂಡಿರ್ತಾರೆ. ಅದನ್ನ ಬಿಹೈಂಡ್ ಅವ್ರನ್ನ ನೋಡ್ಕೊಳ್ತಾರ? ಇಲ್ಲ, ಅದಕ್ಕೆ ಮಂತ್ರಿ ನೇಮಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಸೇವೆ ಇಲಾಖೆಗೆ ಮಂತ್ರಿ ಇರ್ತಾರೆ ಅಂತ, ಮಂತ್ರಿ ಅಂಡರ್ ಕೆಲಸ ಆಗ್ತದೆ ಪ್ರಜಾಸೇವೆ ಇಲಾಖೆ. ಯಾಕಂದ್ರೆ ಸೆಕ್ರೆಟರಿ ಅವರೆಲ್ಲ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಇರೋದ್ರಿಂದ ಅದಕ್ಕೆ. ಈಗ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಪಾಪ ಮಾತಾಡೋದೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ. ಇದು ಅವಶ್ಯಕತೆ ಇತ್ತು. ಯಾಕಂದ್ರೆ ಅವ್ರಿಗೆ ಯಾವತ್ತೂ ಕೂಡ ಅವರು MLA ಆಗಿದ್ದಾಗಲೂ ಕೂಡ ಅವ್ರ ಧರ್ಮಪತ್ನಿಯವರು ಯಾವತ್ತೂ ಹೋಗಿ ಅಲ್ಲಿ ರಾಮನಗರದಲ್ಲಿ ಕೂತು ಜನಗಳ ಕಷ್ಟ ಸುಖ ಕೇಳಲೇ ಇಲ್ಲ. ರಾಮನಗರ ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಇದಕ್ಕೆ ಅವಶ್ಯಕತೆ ಇರ್ತಕ್ಕ ಪ್ರಜಾಸೇವೆ. ಆ ಪ್ರಜಾಸೇವೆ ಇಲಾಖೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರೇನೋ ನಾವು ಧನ್ಯವಾದ ಇದೇನೋ ಅಭಿನಂದನೆ ಸಲ್ಲಿಸ್ತಾರೆ ಅನ್ಕೊಂಡಿದ್ದೋ, ಅಲ್ಲೂ ಟೀಕೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಎದ್ರು ಟೀಕೆ ಮಾಡ್ತಾರೆ, ಕೂತ್ಕೊಂಡು ಟೀಕೆ ಮಾಡ್ತಾರೆ. ಬಲಗಡೆ ತಿರ್ಕೊಂಡು ಕೂತ್ಕೋಬೇಕಾಯ್ತು, ಎಡಗಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತಾರೆ. ಎದ್ರೆ ನೋಡ್ರಿ ಹಿಂದ್ಗಡೆ ತಿರ್ಕೊಂಡು ಎದ್ದೇಳ್ಬೇಕಾಯ್ತು, ಮುಂದ್ಗಡೆ ಎದ್ಬಿಟ್ರು ಅಂತಾರೆ. ಅವ್ರನ್ನೇ ಏನೋ ನೀವೆಲ್ಲ ಮಾಧ್ಯಮದವ್ರು ಸೇರಿ ಮಧ್ಯಸ್ಥಿಕೆ ವಹಿಸಿದ್ರೆ ಖಂಡಿತ ಅವ್ರು ಯಾವ ತರ ಎದ್ದೇಳ್ಬೇಕು, ಯಾವ ತರ ಮಲಿಕಬೇಕು ಅಂತ ವಹಿಸ್ಕೋತೀವಿ. ನೀವೇ ದಯಮಾಡಿ, ಯಾಕಂದ್ರೆ ನಿಮ್ಮ ಸ್ವಲ್ಪ ಕೇಳ್ಬೋದು, ಅವ್ರು ಯಾರ ಮಾತು ಕೇಳಲ್ಲ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಲಹೆಗಾರರಾಗ್ಬಿಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೀನ್ ಬೆಳಿಗ್ಗೆ ಎದ್ರೆ ಏನ್ ಮಾಡ್ಬೇಕು ಅಂತ ನೀನು ಆದೇಶ ಕೊಡಪ್ಪ, ಅದರಂತೆ ಮಾಡ್ತಾರೆ ಅಂತ ಹೇಳಿ ದಯಮಾಡಿ. ವರ್ಚಸ್ ಹೆಚ್ಚಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು ವರ್ಚಸ್ಸಿನ ಪ್ರಶ್ನೆ ಅಲ್ಲ. ಜನಸಾಮಾನ್ಯರಿಗೆ ಅವಶ್ಯಕತೆ ಇರ್ತಕ್ಕಂಥ ಇಲಾಖೆ ಇದು. ಯಾಕಂದ್ರೆ ನೋಡಿ, ಒಬ್ಬ ಸಣ್ಣ ರೈತ ಇಲ್ಲಿ ಮುಖ್ಯಮಂತ್ರಿಗಳು ಈಗ ಜನತಾ ದರ್ಶನ ಮಾಡ್ಬೇಕು, ಅವನು ಎಲ್ಲಿಂದನೋ ಬರ್ತಾನೆ, ಎಲ್ಲಿ ಗುಲ್ಬರ್ಗಾದಿಂದನೋ ಬೆಳ್ಳಾರಿಯಿಂದನೋ ಬರ್ತಾನೆ ಇಲ್ಲಿಗೆ. ಅದ್ರ ಅವಶ್ಯಕತೆ ಇಲ್ಲ. ಅಲ್ಲೇ ಜಿಲ್ಲೆನಲ್ಲೇನೆ ಆ DC ಅವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ಸರ್ಟ್ ಸೆಕ್ರೆಟರಿ ಇರ್ಬೋದು, ಅಲ್ಲೇ ಹೋಗಿ ಅಲ್ಲೇ ತನಿಖೆ ಅಲ್ಲೇ ಅರ್ಜಿಗಳು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಏನಂದ್ರೆ ಹಿಂದೆ ಕುಮಾರಸ್ವಾಮಿ ವಿರುದ್ಧ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ಳೋರು, ಅದೊಂದು ಏನ್ ದೊಡ್ಡ ಹೆಸರು ಆಯ್ತು. ಆ ತರ ಹೆಸರು ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಸರಿ ಇಲ್ಲ, ಅಂದ್ರೆ ಒಪ್ಪಲ್ಲ ಅದಕ್ಕೆ. ಆದ್ರೆ ಅವರು ಅಲ್ಲೇ ಪ್ರಾಮಾಣಿಕವಾಗಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿದ್ದಾರೆ. ಬಹುಶಃ ಅದನ್ನ ಕುಮಾರಸ್ವಾಮಿ ಅವರು ಯಾವ ರೀತಿ ಟೀಕೆ ಮಾಡ್ತಾರೋ ಅಂತ ಕಾಯ್ತಾ ಇದೀವಿ, ಇನ್ನೂ ಟೀಕೆ ಬಂದಿಲ್ಲ ಅದಕ್ಕೆ. ಪ್ರಜಾಸೇವೆಯಿಂದ ಡಿ ಕೆ ಶಿವಕುಮಾರ್ ಅವರೇನು ಮೋಡಿ ಮಾಡ್ಬಿಡಲ್ಲ, ಅದ್ಭುತ ಮಾಡ್ಬಿಡಲ್ಲ ಅಂತ ಹೇಳ್ಬೇಕಾಯ್ತು, ಇಷ್ಟೊತ್ತಿಗೆ ಹೇಳಿಲ್ಲ ಕುಮಾರಸ್ವಾಮಿ. ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ, ಇದು ಅವ್ರ ಮಗ ಮಾಡಿದಂತ ಕನಸಿನ ಕೂಸು. ಈ ಕೂಸನ್ನ ನಾವು ನೆರವೇರಿಸ್ತಾ ಇದ್ದೀವಿ. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಬೇರೆ ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳು. ಆ ಸಮಸ್ಯೆಗಳ ಬಗ್ಗೆ ಈಗ ನೋಡಿ, ಮೇಕೆದಾಟು ನೋಡಿ, ಇವತ್ತು ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ನಮ್ಗೆ ಬರದಲ್ಲೂ ಕೂಡ ನೀರನ್ನ ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇತ್ತು. ಇವತ್ತು ಹೋರಾಟ ಮಾಡ್ತಾವ್ರು, ನೀರು ಬಿಡದೆ ಹೋದ್ರೆ ನಿಮ್ಗೆ ನಾವು ಧರಣಿ ಮಾಡ್ತೀವಿ ಅದು ಇದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವಾ. ಇವತ್ತು ಮೇಕೆದಾಟು ಯೋಜನೆ ಇದ್ದಿದ್ರೆ, ಮೇಕೆದಾಟಲ್ಲಿ ಇದ್ದಿದ್ರೆ ತಮಿಳ್ನಾಡಿಗೆ ನೀರು ಬಿಡ್ತಾ ಇತ್ತು, ಅದು ನೀರು ಸ್ಟೋರ್ ಆಗ್ತಾ ಇತ್ತು. ಎಕ್ಸಸ್ ನೀರು ಇದಕ್ಕೆ ಹೋಗ್ತಾ ಇರಲ್ಲ ಸಮುದ್ರಕ್ಕೆ. ಬೆಂಗಳೂರಿಗೆ ಅವಶ್ಯಕತೆ ಇರ್ತಕ್ಕಂಥ ನೀರು ಸ್ಟೋರ್ ಆಗ್ತಿತ್ತು ಅಲ್ಲಿ. ಆವಾಗ ರೈತರಿಗೂ ಕೂಡ ನಾವು ನೀರು ಕೊಡ್ಬೋದಾಗಿತ್ತಲ್ವಾ, ಮಂಡ್ಯ ರೈತರಿಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ದೇವೇಗೌಡರು, ಕುಮಾರಸ್ವಾಮಿ ಅವರು. ಮೇಕೆದಾಟು ಯೋಜನೆಯನ್ನು ಜಾರಿ ಕೊಡಿಸಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಕುಮಾರಸ್ವಾಮಿ ಅವರು ಕಾವೇರಿ ಕೋಳದಲ್ಲಿ ಗೆದ್ದಿರೋದಕ್ಕೆ ಸಾರ್ಥಕತೆ ಅಂತ ಹೇಳಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಸರಿಯಾದ ಸಂದರ್ಭ ಅಂದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅಲ್ಲಿ ಹೋಗಿ ಮನವೊಲಿಸಿ ನಮ್ಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಬೇಕು. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ನಮ್ಮ ಕೈಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರ ಕೈಲಿ ಏನಿತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ವಿಚಾರವನ್ನ ಮಂಡನೆ ಮಾಡಿ ಗೆಲ್ತಕ್ಕಂಥ ಕೆಲಸ ಅವರು ಯಶಸ್ವಿಯಾಗಿ ಅವರು ನೀರಾವರಿ ಸಚಿವರಾಗಿ ಮಾಡಿದ್ದಾರೆ. ಈಗ ಅದಕ್ಕೆ ಒತ್ತು ಕೊಟ್ಟು ಇವಾಗ ಇಲ್ಲಿ ಧರಣಿ ಮಾಡೋದ್ ಬದಲು ದೇವೇಗೌಡರು ಹೋಗಿ ಅಲ್ಲಿ ಧರಣಿ ಮಾಡಿ ಅದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಬಹುಶಃ ನಮಗೂ ಕೂಡ ಅನುಕೂಲ ಆಗ್ತದೆ, ಬೆಂಗಳೂರಿಗೆ ಅನುಕೂಲ ಆಗ್ತದೆ, ಬೆಂಗಳೂರು ಸುತ್ತಮುತ್ತಕ್ಕೆ ಅನುಕೂಲ ಆಗ್ತದೆ. ಪಾಪ ಈ ಬೆಂಗಳೂರಲ್ಲಿ ಅವರೆಲ್ಲ ನಮ್ಮ ಬಿಜೆಪಿ ಲೋಕಸಭಾ ಸದಸ್ಯರು ಅವರು ಸ್ವಲ್ಪ ಬಾಯಿ ಬಿಡಿ ಅಂತ ನೀವು ಕೇಳ್ಬೇಕು. ಯಾಕಂದ್ರೆ ನೀವು ಯಾರು ಕೇಳಲ್ಲ ಮಾಧ್ಯಮದವರು. ಅವ್ರು ಈ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಬಾಯಿ ಬಿಡಲ್ಲ. ಮೇಕೆದಾಟು ಯೋಜನೆ ಆದ್ರೆ ಬೆಂಗಳೂರಿಗೆ ಅನುಕೂಲ, ಬೆಂಗಳೂರು ಕುಡಿಯೋ ನೀರಿಗೋಸ್ಕರನೇ ಅದು ಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಬಾಯಿ ಬಿಡಲ್ಲ. ಅಲ್ಲೋಗಿ ದಯಮಾಡಿ ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ, ಅಲ್ಲೋಗಿ ನಮ್ಮ ಮಾದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ನಮ್ಗೆ ಸಹಕಾರ ಕೊಡಬೇಕು. ಇಲ್ಲಿ ಹೋರಾಟ ನಡೀತದೆ. ಅವರು ಹಾಸನದಲ್ಲಿ ಮಾಡಿದಾರಲ್ಲ, ಅಲ್ಲೋಗಿ ಧರಣಿ ಮಾಡ್ಬೇಕಾಯ್ತಲ್ವ, ಅಲ್ಲೂ ಮಾಡ್ಲಿಲ್ಲ. ಏನೋ ನಮ್ಮ ಮೇಲೆ ವೈಯಕ್ತಿಕವಾದಂಥ ದ್ವೇಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಗಳ ಮೇಲೆ ವೈಯಕ್ತಿಕವಾದ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥದ್ದು, ಅವ್ರದೇ ಆದಂತ ಅಭಿಮಾನಿ ವರ್ಗ ಇದೆಯಲ್ಲ, ಅದನ್ನ ನಮ್ಮ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡಿ.
ಕೊಟ್ಟಿದಾರಲ್ಲ, ಮೊನ್ನೆ ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ಅವ್ರಿಗೆ ಪರಿಹಾರ ಕೊಟ್ಟಿರ್ಲಿಲ್ಲ, ಅದೆಲ್ಲಾನು ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ ಎಲ್ಲ ಮೀಟಿಂಗ್ ಆಯ್ತಲ್ಲ, ನೀವು ಎಲ್ಲ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ರಲ್ಲ ಅದನ್ನೆಲ್ಲ. ಥ್ಯಾಂಕ್ ಯು ಸರ್. ಕೆಪಿಎಸ್ಸಿ ಇದು ರಿಫಾರ್ಮ್ಸ್ ಮಾಡ್ಲಿಕ್ಕೆ ಒಂದ್ಸಲ ನಾನು ಕಮಿಟಿಲಿ ಇದ್ದೀನಿ. ಹೌದೌದು, ಇದು ನಡೀತಾ ಇದೆ. ಅಧ್ಯಕ್ಷರು ಅಮಾನತ್ ಆಗಿದೆ. ಇನ್ 3 ತಿಂಗಳು ಮಾಡ್ತಾ ಖಂಡಿತ ಇನ್ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದೀವಿ. 3 ತಿಂಗಳು ಅವಕಾಶ ಕೊಟ್ಟಿದ್ದು ಸರ್ಕಾರ. ಇನ್ 3 ತಿಂಗಳು ನಾವು ಈಗಾಗಲೇ ಅಧಿಕಾರಿಗಳ ಹತ್ರ ಮತ್ತೆ ನಿವೃತ್ತ ಅವರು KPSC ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷಗಳ ಹತ್ರ ಎಲ್ಲ ಚರ್ಚೆ ಮಾಡಿದೀವಿ. ಇಲ್ಲಿ ಏನೇನು ವ್ಯತ್ಯಾಸಗಳಿದಾವೆ, ಯಾವ ರೀತಿ ಸರಿಪಡಿಸ್ಬೇಕು ಅಂತ ಹೇಳಿ ನೆನ್ನೆ ಕೂಡ ಒಂದು ಮೀಟಿಂಗ್ ಆಯ್ತು. ಅದು ಈಗ ನಾವು ಯಾವ ರಾಜ್ಯದಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದೀವಿ. ಅದು ಕೇರಳ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲ ಯಶಸ್ವಿಯಾಗಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಯಶಸ್ವಿಯಾಗಿ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ನಾವು ಅಲ್ಲೂ ಕೂಡ ಪ್ರವಾಸ ಮಾಡಬೇಕು ಅಂತೇಳಿ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ವಿ. ವಿಚಾರ ನಮ್ಮ ಅಧ್ಯಕ್ಷರು ಯುಪಿಎಸ್ಸಿ ಮಾಡೆಲ್ ಅಲ್ಲೇ ಅಲ್ಲ, ಅದರಲ್ಲಿ ವಿಭಿನ್ನ ಅಭಿಪ್ರಾಯಗಳಿದಾವೆ. UPSC ಮಾಡಲೇ ಮಾಡಬೇಕು, ಬಟ್ ಇನ್ನು ವಿಭಿನ್ನ ಅಭಿಪ್ರಾಯಗಳಿದಾವೆ. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಅವಾಗ ತಲೆದೂರ್ತಾ ಇರ್ತದೆ. ಕೇಂದ್ರ ಸರ್ಕಾರದಲ್ಲಿ ಆ ಹಣಕಾಸಿನ ಮುಗ್ಗಟ್ಟು ಬರೋದಿಲ್ಲ. ಈ ಹಣಕಾಸು FDA ಕ್ಲಿಯರೆನ್ಸ್ ಇಂದಾನೆ ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ FD ಕ್ಲಿಯರೆನ್ಸ್ ತಗೋಬೇಕಲ್ಲ ನಾವು, ಅದರಿಂದ ಕೆಲವು ಸಂದರ್ಭದಲ್ಲಿ ಏರುಪೇರಾಗಿ ಅದರಿಂದ ವ್ಯತ್ಯಾಸಗಳಾಗ್ತಾ ಇರ್ತದೆ. ಅದಕ್ಕೆ ಅದೆಲ್ಲ ಇನ್ನ ಸಂಪೂರ್ಣ ಅಧ್ಯಯನ ಮಾಡಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ ಅಂತ, ಯಾವ್ದು ಒಳ್ಳೆ ರಾಜ್ಯಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಒಳ್ಳೆ ರೀತಿ ನಡೀತಾ ಇರ್ತಕ್ಕಂಥದ್ದನ್ನ ನೋಡಿ ಆಮೇಲೆ ಅದ್ರ ಬಗ್ಗೆ ಒಂದು ವರದಿಯನ್ನ ನಾವು ವಿಧಾನಸಭೆಗೆ ಸಲ್ಲಿಸ್ತೀವಿ. ಸ್ಪೀಕರ್ ಕ್ಲೀನ್ ಇಮೇಜ್ ಇರೋ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಆಗದೇ ಇಲ್ಲ ಸರ್. KPSC ಎಲ್ಲ ಗಣಕೀಯರನ್ನ ತಗೊಂಡು ಸರ್ಕಾರ ನೀವಿರ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾರೆ. ನಮ್ಮೇಲೆ ಯಾಕೆ ಹೇಳ್ತೀರಾ, ನಮ್ಮೇಲೆ ಹೇಳ್ಬಿಡಿ. ನಾವಿದ್ದಾಗೆಲ್ಲ ಕ್ಲೀನ್ ಆಗಿರೋರ್ನ ಹಾಕಿದೀವಿ. ಬಿಜೆಪಿ ನೋಡ್ರಿ, ಯಾವುದೇ ಭ್ರಷ್ಟಾಚಾರ ಶುರು ಆಗಿದ್ರೆ ಅದು ಬಿಜೆಪಿ ಕಾಲದಿಂದನೇ ಶುರು ಆಗಿದೆ. ನೀವು ಅನೇಕ ಉದಾಹರಣೆಗಳನ್ನ ನೋಡ್ಕೊಂಬನ್ನಿ. ದೇವೇಗೌಡರ ಆದಿಯಾಗಿ, ಅವರಿಂದ ರಾಮಕೃಷ್ಣ ಹೆಗಡೆ ಆದಿಯಾಗಿ, ಅವರಿಂದ ಇದ್ದಂಥ ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಅಥವಾ ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸು ಅವರು ಇರ್ಬೋದು, ಇವರೆಲ್ಲ ಅನೇಕ ಮುಖ್ಯಮಂತ್ರಿಗಳನ್ನ ನಾವು ನೋಡಿದೀವಿ. ಈ ಭ್ರಷ್ಟಾಚಾರ, ಅತಿಯಾಗಿ ಭ್ರಷ್ಟಾಚಾರ ಶುರುವಾಗಿದೆ ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ. ತೀರಾ ವ್ಯಾಪ್ತಿ ಮೀರಿ ಹೋಗ್ಬಿಡ್ತು ಅದು. ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕೀಗ. ಥ್ಯಾಂಕ್ ಯು.